Let's begin for this interesting video, right? So ನಮಗೆ ಆಲ್ರೆಡಿ ಗುರ್ತು ಫಾಲೋಡ್ ಬೈ ದ ನೀವು ಎಕ್ಸಾಮ್ಗೆ ಎಂಥ ಮಿಸ್ಟೇಕ್ಸ್ ಮಾಡ್ತೀರಿ ಹೆಂಗೆ PYQ ಪ್ರಾಕ್ಟೀಸ್. ಸೊ ಇಲ್ಲಿ ನಾವು ಒಂದು ಪರ್ಟಿಕ್ಯುಲರ್ ಟಾಪಿಕ್ ಅಂದರೆ ಮಾಡೆಲ್ ಆನ್ಸರ್ಸ್ನ ಮಾಡೆಲ್ ಕ್ವಶನ್ ಪೇಪರ್ ತಗೊಂಡು ಅದನ್ನು ಸಾಲ್ವ್ ಮಾಡಬೇಕು ಆ್ಯಂಡ್ ಏನು ರಿವೈಸ್ ಮಾಡಂడి ಸ್ಲಿಪ್ ಟೆಸ್ಟ್ ಬರ್ತಾರೆ. Hello SSLC 2027 champions. If you want 95 plus marks, then don't miss this video because your marks are decided before the exam starts. Is it a interesting question? Right. So ಇಲ್ಲಿ ನಾನು ಏನು ಶೇರ್ ಮಾಡ್ತೀನಿ ಅಂದರೆ ಟಾಪರ್ಸ್ ಏನು ಯೂಸ್ ಮಾಡ್ತಾರೆ, ಯಾವ ಬ್ಲೂ ಪ್ರಿಂಟ್ನ ಯೂಸ್ ಮಾಡ್ತಾರೆ ರಿಗಾರ್ಡಿಂಗ್ ದ ಸಬ್ಜೆಕ್ಟ್ಸ್. ಸೊ ಅದು ನಾವೆಲ್ಲ ಡಿಸ್ಕಸ್ ಮಾಡ್ಕೊಂಡು ವಾಚ್ ದಿಸ್ ವಿಡಿಯೋ ಟಿಲ್ ದ ಎಂಡ್. Right, and hit the like and subscribe share buttons. Let's begin for this interesting video. Right, so ನಮಗೆ ಆಲ್ರೆಡಿ ಗುರ್ತು ನಮ್ಮ ಪ್ರಿಪರೇಷನ್ ಅನ್ನೋದು ಹೆಂಗೆ ಸ್ಟಾರ್ಟ್ ಆಗ್ಬೇಕಂದ್ರೆ ಮ್ಯಾಮ್ ಆಲ್ರೆಡಿ ಗುರ್ತು ನಾವು ಇಷ್ಟು ಮುಂಚೆ ವೀಡಿಯೋಸ್ ನೋಡಿದ್ನಿ ಅನಂತರ ನೋ. ಇಲ್ಲಿ ನಿಮ್ಮ ಮಾರ್ಕ್ಸ್ ಅನ್ನೋದು ಹೆಂಗೆ ಬೇಸ್ಡ್ ಆಗಿ ಬರ್ತವೆ ನಿಮ್ಮ ಎಕ್ಸಾಮ್ದೇ. ಸೊ ಫಾರ್ ಎಕ್ಸಾಂಪಲ್ ಇದು ನಮ್ಮ ಎಕ್ಸಾಮ್ ಹಾಲ್. ಸೊ ಎಕ್ಸಾಮ್ ಅನ್ನೋದು 3 hours ಇರ್ತವೆ, ಹೌದಾ? ಸೊ ಅಲ್ಲಿ 3 hours 3 hours ಮೋರ್ ಅಂದರೆ ಹೆಚ್ಚು ಬರ್ದ್ರೆಗಾನ ನಿಮಗೆ ಏನು ಅನ್ನಂದರೆ ಟೈಮ್ ಮ್ಯಾನೇಜ್ಮೆಂಟ್ ಇಲ್ಲ ಅಂದಪ್ಪಲೆ ನಮಗೆ ಗುರ್ತಾಗ್ತದೆ, ಅಂದರೆ ಡಿಸಿಪ್ಲೈನ್ನೆಸ್ ಅನ್ನೋದಿಲ್ಲ ಅನ್ನೋದು ನಮಗೆ ಗುರ್ತಾಗ್ತದೆ. ಸೊ ಇಲ್ಲಿ ನಿಮ್ಮ ಮಾರ್ಕ್ಸ್ ಅನ್ನೋದು ಹೆಂಗೆ ಮಾಡೊಚ್ಚು ಅಂದರೆ ಹೆಂಗೆ ಇಂಪ್ರೂವ್ ಮಾಡೊಚ್ಚು ಅಂದಪ್ಪಲೆ ನಾನು ಡಿಸ್ಕಸ್ ಮಾಡ್ತಾ ಇರ್ತೀನಿ ಈ ವಿಡಿಯೋದೇ. ಆ್ಯಂಡ್ ಬಿಫೋರ್ ದ್ಯಾಟ್ ಲೈಕ್ ದಿಸ್ ವಿಡಿಯೋ. ಸೊ ಇಲ್ಲಿ ನಮ್ಮ ಡೈಲಿ ಪ್ರಿಪರೇಷನ್ ಅನ್ನೋದು ಹೆಂಗೆ ಆಗಿರ್ಬೇಕಂದ್ರೆ ಒಂದು ಒಳ್ಳೆ ಹ್ಯಾಬಿಟ್ಸ್ ಆಗಿರ್ಬೇಕು. ಅಂದರೆ ಕಾನ್ಫಿಡೆಂಟೇ ನೀವು ಕೇಳಂಡಿ ನೀವು ಫಾಲೋ ಆಗ್ತಿರ ಇಲ್ಲವ ಅಂದರೆ ಈ ಡೈಲಿ ಹ್ಯಾಬಿಟ್ಸ್ನ ಫಾಲೋ ಆಗಿಬಿಟ್ಟು ಪರ್ಟಿಕ್ಯುಲರ್ ರಿವಿಷನ್ ಅನ್ನೋದು ಇರಬೇಕನ್ನೋದು. ಅಂದರೆ ನಿಮ್ಮ ಎಫರ್ಟ್ ಅನ್ನೋದು ತುಂಬ ಕಾಣಿಸ್ಬೇಕು ರಿವಿಷನ್ ರೂಪದೇ, ಓಕೆನಾ? ಆ್ಯಂಡ್ ಫಾಲೋಡ್ ಬೈ ದ PYQ ಪ್ರಾಕ್ಟೀಸ್. ಸೊ ಇಲ್ಲಿ ನಾವು ಒಂದು ಪರ್ಟಿಕ್ಯುಲರ್ ಟಾಪಿಕ್ ಅಂದರೆ ಒಂದು ಲೆಸನ್ ಓದ್ಕಾಸಿ ನಾವು ಒಳ್ಳ ತರಹ ಯಾವಾರೇ ಬೋರ್ಡ್ ಎಕ್ಸಾಮ್ ಪರ್ಪಸ್ಗೆ ಲಾಸ್ಟ್ ಇಯರ್ ಏನಾರು ಬಂದವೋ ಆ PYQs ಎಲ್ಲ ಜಸ್ಟ್ ತೀದಾಕಾಸಿ ಪ್ರಾಕ್ಟೀಸ್ನ ಮಾಡಂಡಿ. ಓಕೆ, ಸ್ಲಿಪ್ ಟೆಸ್ಟ್ ತಗೊಂಡು ಮಾಕ್ ಟೆಸ್ಟ್ ಬರಂಡಿ, ಹಂಗೆ ತುಂಬ ಇರ್ತವೆ. ವೆಬ್ಸೈಟ್ದೇ ಹೋದ್ರೆ ನಮ್ಮ ಯಾವುದೋ ಒಂದು ಮಾಡೆಲ್ ಪೇಪರ್ನ ತಗೊಂಡು ಅದನ್ನು ಪ್ರಾಕ್ಟೀಸ್ ಮಾಡಂಡಿ, ಓಕೆನಾ? ಸೊ ಇವೆಲ್ಲ ನೀವು ಮಾಡಿದ್ರೆ ಅನ್ಕೊಂಡು ಓವರ್ ಆಲ್ ಇವೆಲ್ಲ ಮಾಡಿದರೆ ನಿಮಗೆ ಏನು ಅರ್ಥವಾತನಂದರೆ ನಿಮ್ಮ ಪ್ರಿಪರೇಷನ್ ಅನ್ನೋದು ಗ್ಯಾರಂಟಿಯೇ ಒಳ್ಳೆ ಥರ ಅದನ್ಮದು, ಓಕೆನಾ? ಸೊ ನಿಮ್ಮ ಪ್ರಿಪರೇಷನ್ ಅನ್ನೋದು ಹೆಂಗೆ ಒಳ್ಳೆ ಥರ ಇರ್ತದೆ. ಸೊ ಇವೆಲ್ಲ ನೀವು ಫಾಲೋ ಆದ್ರೇ ಬರ್ತದೆ. ಆ್ಯಂಡ್ ಏನಾಗ್ತದೆ, ಇಟ್ ಲೀಡ್ಸ್ ಟು ಅ ಗುಡ್ ಮಾರ್ಕ್ಸ್ ಇನ್ ಯುವರ್ ಫೈನಲ್ ಎಕ್ಸಾಮ್ ಹಾಲ್, ಹೌದಾ ಅಲ್ಲನ? ನಿಮ್ಮ ಮಾರ್ಕ್ಸ್ ಅನ್ನೋದು ನಿಮಗೆ 95+ ಬರ್ತವೋ ಇಲ್ಲದಿಕ್ಕರೆ ಕಮ್ಮಿ ಬರ್ತವೋ ಹೆಚ್ಚು ಬರ್ತವೋ ಅನ್ನೋದು ಈ ಡೈಲಿ ರೋಟೀನ್ ಇಲ್ಲದಿಕ್ಕರೆ ಈ ಪ್ರಿಪರೇಷನ್ ಸ್ಟ್ರಾಟಜಿ ಮೇಲೆ ಇದು ನಮಗೆ ತಲ್ತೈತೆ. ಸೊ ಇಲ್ಲಿ ನಮಗೆ ಟ್ರೂತ್ ಅನ್ನೋದು ಇದೆ ಅನ್ಮಾತು, ಫೈನಲ್ ಟ್ರೂತ್ ಏನು ಟಾಪರ್ಸ್ ಕೂಡ ಇದೇ ಫಾಲೋ ಆಗ್ತಾರೆ. ಸೊ ಈ ಥರ ನೀವು ಹಿಂಗೆ ನೀವು ಫಾಲೋ ಆದರೆ ಏನಾಗ್ತದೆ, ನಿಮ್ಮ ಮಾರ್ಕ್ಸ್ ಅನ್ನೋದು ಸ್ವಲ್ಪ ಬೆಟರ್ ಮಾಡ್ಕೊಬೇಕೆ ಅದು ಯೂಸ್ ಆಗ್ತದೆ. ಫಾಲೋಡ್ ಬೈ ದ ನೀವು ಎಕ್ಸಾಮ್ದೇ ಎಂಥ ಮಿಸ್ಟೇಕ್ಸ್ ಮಾಡ್ತೀರಿ, ಹೆಂಗೆ ಮಾಡ್ತೀರಿ, ಅಸಲು ಎಂಥ ಮಿಸ್ಟೇಕ್ಸ್ ಮಾಡ್ತೀರಿ ಅಂದಪ್ಪಲೆ ನಾನು ಕೇಳ್ತೀನಿ. ಫಸ್ಟ್ ಬಂದು ರೈಟ್ ಒಂದು, ಸೊ ಇಲ್ಲಿ ರೀಡಿಂಗ್ ವಿತೌಟ್ ಅಂಡರ್ಸ್ಟ್ಯಾಂಡಿಂಗ್, ಜಸ್ಟ್ ಪ್ಯಾಸಿವ್ ರೀಡಿಂಗ್ ಅನ್ನೋದು ಇಲ್ಲಿ ಮಾಡಿದ್ರೆ ಅನ್ಕೊಂಡು ಏನಾಗ್ತದೆ, ಏನಾಗೋದು ನಿಮ್ಮ ಮಾರ್ಕ್ಸ್ ಅನ್ನೋದು ಕಡಿಮೆ ಆಗ್ತದೆ, ರೈಟ್? ಇನ್ನೊಂದು, ನಾಳೆ ಎಕ್ಸಾಮ್ ಅಂದ್ರೇ ಇವತ್ತು ಓದೋದು ಏನು ಓದ್ತೀರಿ, ಇಂಪಾರ್ಟೆಂಟ್ ಕ್ವಶನ್ಸ್ ಓದ್ತೀರಿ, ಹೌದಾ? ಆ್ಯಂಡ್ ಜಸ್ಟ್ ಅಸಲು ಕಾನ್ಸೆಪ್ಟ್ಸೇ ಓದಕ್ಕಿಲ್ಲ, ಜಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಇಂಪಾರ್ಟೆಂಟ್ ಬಿಟ್ಸ್ ಅವೇ ಓದ್ಕಾಸಿ ಹೋಗ್ಬಾರ್ತೀವಿ, ಹಂಗೆ ಮಾಡಬಾರ್ದು. ಸೊ ಇನ್ಸ್ಟೆಡ್ ಆಫ್ ದಟ್ ಏನು ಮಾಡ್ಬೇಕಂದ್ರೆ ಆ್ಯಕ್ಟಿವ್ಲಿ ಲರ್ನ್ ಕೀವರ್ಡ್ಸ್. ಇಲ್ಲಿ ಕೀವರ್ಡ್ಸ್ ಅನ್ನೋದು ಮೇಜರ್ ರೋಲ್ ಪ್ಲೇ ಮಾಡ್ತದೆ. ಸೊ ಇಲ್ಲಿ ನಮ್ಮ ಕ್ವಶನ್ಗೆ ಆನ್ಸರ್ ಬಂದಿಲ್ಲ ಅನ್ಕೊಟ್ಟು ಆ ಲೆಸನ್ಗೆ ಜೊತೆ ಇದ್ದ ಕೀವರ್ಡ್ಸ್ ಅನ್ನೋದು ನೋಟ್ ಡೌನ್ ಮಾಡ್ಕೊಂಡು ನೀವು ಯೂಸ್ ಮಾಡಿದ್ರೆ ಎಕ್ಸಾಮ್ದೇ ನಿಮ್ಮ ಹೈಯೆಸ್ಟ್ ಸ್ಕೋರ್ ಅನ್ನೋದು ಇನ್ನೂ ಹೆಚ್ಚಾಗ್ತದೆ, ರೈಟ್? ಇನ್ನೊಂದು, ಟೆಕ್ಸ್ಟ್ ಬುಕ್ನ ಅಸಲು ಇಗ್ನೋರ್ ಮಾಡಬಾರ್ದು. ಟೆಕ್ಸ್ಟ್ ಬುಕ್ದೇ ನಮಗೆ ಎಲ್ಲ ಕಾನ್ಸೆಪ್ಟ್ಸ್ కానీ ಬಿಟ್ಸ್ కానీ ಗ್ರಾಮರ್ ಟಿಪ್ಸ್ కానీ ನಿಮ್ಮ ಬಯಾಲಜಿದೇ ಡಯಾಗ್ರಾಮ್ಸ್ కానీ ಮ್ಯಾಥ್ದೇ ಪ್ರಾಕ್ಟೀಸ್ ಮಾಡೋಕ್ಕೆ ಪ್ರಾಬ್ಲಮ್ಸ್ కానీ ಅವೆಲ್ಲ ಟೆಕ್ಸ್ಟ್ ಬುಕ್ಸ್ದೇ ಇರ್ತವೆ. ಸೊ ಇಲ್ಲಿ ನಾವು ಏನು ಮಾಡಬೇಕು, ಇನ್ಸ್ಟೆಡ್ ಆಫ್ ದ್ಯಾಟ್ ನಮ್ಮ PYQsನ
ಸಾಲ್ವ್ ಮಾಡಬೇಕು. ಮಾಡೆಲ್ ಕ್ವೆಶ್ಚನ್ పేపర్ ತಗೊಂಡು ಅದನ್ನು సాల్వ్ ಮಾಡಬೇಕು. అండ్ ಏನು రివైజ్ ಮಾಡండి, స్లిప్ టెస్ట్ ಬರ್ತಾ ಇರಂడి, మాక్ టెస్ట్ ಬರ್ತಾ ಇರಂడి. ಓಕೆ, ನೀವು ಟ್ಯೂಷನ್ ಓದ್ತಾ ಇದ್ದರೆ ನಿಮ್ಮ ಅಮ್ಮ ಅಪ್ಪ ಕೇಳಂడి, ಇಟ್ಟುಕೊಡಂడి ನನ್ನ ಕೈಲಿ ಆ ಕ್ವೆಶನ್ಗೆ ನಿಮ್ಮ ಅಮ್ಮನೇ కానీ ಅಪ್ಪನೇ కానీ ನೋಡ್ದಂಗೆ ಕೇಳಂడి ಹಂಗೆ, ರೈಟ್. ಇನ್ನೊಂದು, ನೀವು ಆನ್ಸರ್ಸ್ ಅನ್ನೋದು ಇಲ್ಲಿ ರೈಟಿಂಗ್ ಪ್ರಾಕ್ಟೀಸ್ ಅನ್ನೋದು ಮಾಡಬೇಕು. ಸೊ ಇಲ್ಲಿ ರೈಟಿಂಗ್ ಪ್ರಾಕ್ಟೀಸ್ ಮಾಡ್ಕಾಸಿ ಏನಾಗ್ತದೆ, ಇಲ್ಲಿ ರೈಟಿಂಗ್ ಅನ್ನೋದು ಪ್ರಾಕ್ಟೀಸ್ ಮಾಡ್ರಿ ನಿಮ್ಮ ಎಕ್ಸಾಮ್ದೇ ಫಾಸ್ಟ್ ಬರೋದು ನಮಗೆ ತಲ್ತದೆ, ಅರ್ಧವಾಗ್ತದೆ ಮತ್ತು ಅಂದರೆ ಹೆಂಗೆ ಬರಬೇಕು, ಯಾವ ಥರ ಬರಬೇಕು, ಸ್ವಲ್ಪ ಕ್ವೆಶನ್ಸ್ಗೆ ವರ್ಡ್ ಲಿಮಿಟ್ ಅನ್ನೋದು ಇರ್ತದೆ. ಆ ವರ್ಡ್ ಲಿಮಿಟ್ದೇ ನಮ್ಮ ಟೈಮ್ ಮ್ಯಾನೇಜ್ಮೆಂಟ್ ಮಾಡ್ಕಾಸಿ ಎಷ್ಟು ಸ್ಪೀಡೇ ಬರಬೇಕು, ಆ ಸ್ಪೀಡ್ ಅನ್ನೋದು ಹೆಂಗೆ ಕಡಿಮೆ ಮಾಡಬೇಕು ಅವೆಲ್ಲ ನಮಗೆ ತಲ್ತದೆ ಅನ್ಬೋದು. ಸೊ ಇವೆಲ್ಲ ನೀವು ಮಿಸ್ಟೇಕ್ಸ್ ಮಾಡ್ತೀರಿ. ಅದರಲ್ಲದಂಗೆ ನಾವು ನಮ್ಮ ಸೀಕ್ರೆಟ್ ಫಾರ್ಮುಲಾ ಅನ್ನೋದು ಇದೆ ಅನ್ಬೋದು. ಇನ್ಸ್ಟೆಡ್ ಆಫ್ ದ್ಯಾಟ್ ಯು ಹ್ಯಾವ್ ಟು ಯೂಸ್ ದೀಸ್ ಟೆಕ್ನಿಕ್ಸ್, ಓಕೆನಾ. ಸೊ ಫಾಲೋಡ್ ಬೈ ವಿ ಹ್ಯಾವ್ ಅ ಫಾರ್ಮುಲಾ ಫಾರ್ ದ ಹೈ ಮಾರ್ಕ್ಸ್. ಸೊ ಇಲ್ಲಿ ಹೈ ಮಾರ್ಕ್ಸ್ಗೆ ಏನು ಆ ಫಾರ್ಮುಲಾ ಅಂದರೆ, ಒಂದು ಏನನ್ನೋದು, ಫಸ್ಟ್ ನೀವು ಟೆಕ್ಸ್ಟ್ ಬುಕ್ನ ಒಳ್ಳೆ ಥರ ಓದಬೇಕು. ಓದ್ಕಾಸಿ ನೀವು ಕೀವರ್ಡ್ಸ್ನ ಐಡೆಂಟಿಫೈ ಮಾಡ್ಕಾಸಿ ನೀವು ಒಳ್ಳೆ ಥರ ಓದ್ಕೊಂಡು ಅದರ ಕೀವರ್ಡ್ಸ್ ಮೀನಿಂಗ್ ಏನು ಅನ್ನೋದು ನಾವು ಎಕ್ಸಾಮ್ದಾಗ ಯೂಸ್ ಮಾಡಬೇಕು. ಆಮಾಸೆ ರಿವಿಷನ್ ಮಾಡಿರಿ, ಫಾಲೋಡ್ ಬೈ ದ ರೈಟಿಂಗ್ ಪ್ರಾಕ್ಟೀಸ್. ಆ್ಯಂಡ್ ಇವೆಲ್ಲ ನೀವು ಮಾಡ್ರೇ ನಿಮಗೆ ಹೈ ಮಾರ್ಕ್ಸ್ ಅನ್ನೋದು ಬರ್ತದೆ, ಅಂದರೆ ಹೈಯೆಸ್ಟ್ ಸ್ಕೋರ್ ಅನ್ನೋದು ಬರ್ತದೆ. ನಿಮಗೆ 95+ ಅನ್ನೋದು ಬೇಕಾ ಬೇಡ? ಬೇಕು ಅಂದರೆ ನಾನು ಕೇಳೋದು ಫಾಲೋ ಆಗೊಂಡು ಡೆಫಿನೆಟ್ಲಿ ನಿಮಗೆ ಒಳ್ಳೆ ಮಾರ್ಕ್ಸ್ ಅನ್ನೋದು ಬರ್ತದೆ. ಸೊ ಇಂಗ್ಲೀಷ್ ಸಬ್ಜೆಕ್ಟ್ದೇ ನೀವು ಒಂದು ಸೈಕಲ್ ಅನ್ನೋದು ಫಾಲೋ ಆಗಬೇಕು. ಏನು ಆ ಸೈಕಲ್ ಅಂದರೆ, ಫಸ್ಟ್ ಬಂದು ವೊಕ್ಯಾಬ್ಯುಲರಿ ಅನ್ನೋದು ಸ್ವಲ್ಪ ಹಂಗೆ ಇರ್ತವೆ, ನಮಗೆ ಬಯಾಲಜಿದೇ ಇರ್ತದಲ್ಲ, ಸೊ ಹಂಗೆ ಪ್ರೊನೌನ್ಸಿಯೇಷನ್ ಅನ್ನೋದು ಸ್ವಲ್ಪ ಯು ಹ್ಯಾವ್ ಟು ಕೀಪ್ ಇಟ್ ಇನ್ ಅ ಮೈಂಡ್. ಸೊ ಇಲ್ಲಿ ಫೋಕಸ್ ಮಾಡೋದು ಪ್ರೊನೌನ್ಸಿಯೇಷನ್ ಮಾಡಬೇಕು ಇಂಗ್ಲೀಷ್ದೇ. ಫಸ್ಟ್ ಬಂದು ಡೈಲಿ ನೀವು ಒಂದು ಪ್ಯಾರಾಗ್ರಾಫ್ ಅನ್ನೋದು ನೀವು ಓದಂಡಿ. ಓದಕ್ಕಾಸಿ ಅದನ್ನು ನೋಡ್ದಂಗೆ ಬರಂಡಿ. ಇಲ್ಲದಿಕ್ಕರೆ ಜಸ್ಟ್ ಓದಕ್ಕಾಸಿ ಬುಕ್ ಮುಚ್ಚಿ ಏನು ಮಾಡ್ತೀರಿ ನೀವು, ಜಸ್ಟ್ ನಿಮಗೆ ಏನು ಅರ್ಥವಾಗೋದು ಒಂದು 5 ಮಿನಿಟ್ಸ್ ಅನ್ನೋದು ನೀವು ರಿವೈಸ್ ಮಾಡ್ತಾ ಇರಿ ನಿಮ್ಮ ತಲೆದಾಗೆ. ಅಂದರೆ ಸೈಲೆಂಟ್ಗೆ ನೀವು ಏನು ಓದ್ಕೊಂಡಿದ್ದೀರೋ ಅದು ನೀವು ರಿವೈಸ್ ಮಾಡಿ ಅನ್ಕೊಂತ ಇರಂడి ಮೈಂಡ್ದಾಗೆ. ಫಾಲೋಡ್ ಬೈ ದ ಸ್ಪೀಕ್ ಒನ್ ಸಮರಿ, ಅಂದರೆ ನಿಮ್ಗೆ ಏನು ಅರ್ಥವಾಗಿದೆ ಅನ್ನೋದು ನಾನು ಕೇಳಿದನಲ್ಲ ಹಂಗೆ ಮಾಡ್ಬೇಕು ಅನ್ಕೇಳಿ. ಸೊ ಹಿಂಗೆ ನೀವು ಡೈಲಿ ಯು ಹ್ಯಾವ್ ಟು ರಿಪೀಟ್ ದಿಸ್ ಪ್ರಾಸೆಸ್, ಓಕೆ. ಸೊ ಹಿಂಗೆ ಇಂಗ್ಲೀಷ್ ಸಬ್ಜೆಕ್ಟ್ದಾಗೆ ಈ ಫಾರ್ಮುಲಾ ಅನ್ನೋದು ಯೂಸ್ ಆಗ್ತದೆ. ನಾನು ಇದಕ್ಕೆ ಏನಂದರೆ, ಇಂಗ್ಲೀಷ್ದೇ ಗ್ರಾಮರ್ ಅಲ್ಲದಂಗೆ ನಮಗೆ ಲೆಸನ್ಸ್ ಅನ್ನೋವು ತುಂಬ ಇರ್ತವೆ. ಸೊ ಆ ಲೆಸನ್ಸ್ನ ಹೆಂಗೆ ಬೀಟ್ ಮಾಡಬೇಕು, ಹೆಂಗೆ ಅರ್ಥ ಮಾಡ್ಕೊಬೇಕು ಅನ್ನೋದೇ ಈ ಸೈಕಲ್ನ ಫಾಲೋ ಆಗಿದ್ರೇ ನಮಗೆ ಅರ್ಥವಾಗ್ತದೆ, ಓಕೆ. ಸೊ ಇಲ್ಲಿ ಫ್ಲೂಯೆನ್ಸಿ ಈಸ್ ಅ ಡೈಲಿ ಹ್ಯಾಬಿಟ್, ನಾಟ್ ಅ ಕ್ರ್ಯಾಶ್ ಕೋರ್ಸ್. ಒಂದು ಯುದ್ಧ ತೀರ ನಾವು ಸಬ್ಜೆಕ್ಟ್ನ ತಗೊಂಡು ಕುಂದ್ಕೊಬಾರ್ದು, ಜಸ್ಟ್ ಹಿಂಗೆ ಬಂದಿರ್ಬೇಕಷ್ಟೇ ಆ ಸಬ್ಜೆಕ್ಟ್ನ, ರೈಟ್. ಓಕೆ, ವಿ ಹ್ಯಾವ್ ಅ PYQs. ಸೊ ಇಲ್ಲಿ PYQs ಕೂಡ ಎಷ್ಟು ಇಂಪಾರ್ಟೆಂಟ್ ಅಂದರೆ, ನಿಮಗೆ ಸ್ಮಾರ್ಟ್ ಪ್ರಿಪರೇಷನ್ ಅನ್ನೋದು ಬೇಕು ಅನ್ಕೊಂಡು. ಕಮಿಂಗ್ ಟು ದ PYQs. ಸೊ ಇಲ್ಲಿ PYQs ಅನ್ನೋದು ತುಂಬ ಇಂಪಾರ್ಟೆಂಟ್. ಸ್ಮಾರ್ಟ್ ಸ್ಟೂಡೆಂಟ್ಸ್ ಹಿಂಗೆ ಅವರು ಓದ್ಕೊತಾರೆ. ಏನು ಮಾಡ್ತಾರೆ ಅಂದರೆ, ಅವ್ರಿಗೆ ಇಂಪಾರ್ಟೆಂಟ್ ಟಾಪಿಕ್ಸ್ ಅನ್ನೋದು ಏನು ಬೇಕಾಗಿಲ್ಲ, ಜಸ್ಟ್ ಅವ್ರಿಗೆ ಬೇಕಾಗಿದ್ದು ಯಾವ ಕ್ವೆಶನ್ಸ್ ರಿಪೀಟ್ ಆಗಿಬಿಡ್ತವೆ ಬೋರ್ಡ್ ಎಕ್ಸಾಮ್ ಪರ್ಪಸ್ಗೆ. ಸೊ ಅವು ನಿಮಗೆ ಹೆಂಗೆ ಬರ್ತದೆ, ಫಸ್ಟ್ ಬಂದು ಈ PYQsದೇ ನಮಗೆ ಪ್ಯಾಟ್ರನ್ಸ್ ಅನ್ನೋವು ಗುರ್ತಾಗ್ತದೆ. ಅಂದರೆ ಯಾವ ಕ್ವಶನ್ಗೆ ಎಷ್ಟು ವರ್ಡ್ ಲಿಮಿಟ್ ಅನ್ನೋದು ಬರಬೇಕು, ಹೆಂಗೆ ಬರ್ಬೋದು ಆನ್ಸರ್ ಚೆಕ್ ಮಾಡ್ಕೊಬೇಕೆ, ಇಟ್ ವಿಲ್ ಬಿ ದೇರ್. ಇನ್ನೊಂದು ಬಂದು ಇಂಪಾರ್ಟೆಂಟ್ ಆನ್ಸರ್ಸ್, ಅಂದರೆ ಇಂಪಾರ್ಟೆಂಟ್ ಆನ್ಸರ್ಸ್ ಇಲ್ಲದಿಕ್ಕರೆ ಇಂಪಾರ್ಟೆಂಟ್ ಏರಿಯಾಸ್, ಅಂದರೆ ಟಾಪಿಕ್ಸ್ ಅನ್ನೋವು ಯಾವ ಇಂಪಾರ್ಟೆಂಟ್ ಟಾಪಿಕ್ಸ್ ಅನ್ನೋವು ಆ ಪರ್ಟಿಕ್ಯುಲರ್ ಲೆಸನ್ದೇ ಯಾವೆ ಅಂದಪ್ಲ ನಮಗೆ ಅರ್ಥವಾಗ್ತದೆ, ರೈಟ್. ಫಾಲೋಡ್ ಬೈ ದ ಕಾನ್ಫಿಡೆನ್ಸ್. ಇಲ್ಲಿ ಕಾನ್ಫಿಡೆನ್ಸ್ కానీ ಇಲ್ಲದಿಕ್ಕರೆ ಕನ್ಸಿಸ್ಟೆನ್ಸಿ ಅನ್ನೋದು ನಮಗೆ ಹೆಂಗೆ ಬರ್ತದೆ, ಇಫ್ ವಿ ಸಾಲ್ವ್ ದ PYQs. ಸೊ ನಮಗೆ ಎಕ್ಸಾಮ್ದೇ ಸ್ಕೋರ್ ಮಾಡೋ ಆ ಸ್ಟ್ರಾಟಜಿ ಅನ್ನೋದು ನಾನು ಆಲ್ರೆಡಿ ಪ್ರಿಪೇರ್ ಆಗಿದ್ದೀನಿ. ಸೊ ನಮ್ಮ ಎಕ್ಸಾಮ್ದೇ ಹೈಯೆಸ್ಟ್ ಮಾರ್ಕ್ಸ್ ಅನ್ನೋವು ಬರೋಕ್ಕೆ ನಾನು ರೆಡಿ ಇದ್ದೀನಿ ಅಂದವಲ್ಲಿ
ಅಂದಪ್ಪಲೆ ಹೆಂಗೆ ನಮಗೆ ಅನಿಸ್ತದೆ ಅಂದರೆ ನಮಗೆ ಈ PYQ ಸಾಲ್ವ್ ಮಾಡ್ರೇ ನಮಗೆ ತೆಲ್ತದೆ, ಇಲ್ಲ ಅಂದರೆ ನಮಗೆ ತೆಲಂಗಿಲ್ಲ. ನೀವು ಎಷ್ಟು ಓದ್ರೆ ಅಷ್ಟೇ ನಿಮ್ಮ ತಲೆದೇ ಇರ್ತದೆ, ಹೌದಾ? ಸೊ ಇಲ್ಲಿ ರಿವಿಷನ್ ಅನ್ನೋದು ನಮಗೆ ರಿವಿಷನ್ ಮಾಡೋಕ್ಕೆ ಜಸ್ಟ್ ಒಂದು 2 ಸೈಕಲ್ಸ್ ಅನ್ನೋದು ನೀವು ಫಾಲೋ ಆಗಬೇಕು. ಮ್ಯಾಮ್ ಸೈಕಲ್ಸಾ ರಿವಿಷನಾ ಏನದ ಅಂದರೆ ಇಲ್ಲಿ ಫಸ್ಟ್ ರಿವಿಷನ್ ಮಾಡೋದು ಆ್ಯಂಡ್ ಸೆಕೆಂಡ್ ರಿವಿಷನ್ ಮಾಡೋದು, ಓಕೆನಾ? ಸೊ ಇಲ್ಲಿ ಫಸ್ಟ್ ಅನ್ನೋದು ರಿವಿಷನ್ ಮಾಡ್ಕಾಸೆ ನೋಡಂಡಿ ನಿಮ್ಮ ಮಾರ್ಕ್ಸ್ ಅನ್ನೋದು ಎಷ್ಟು ಬರ್ತೀವಿ, ವೆದರ್ ಯು ಆರ್ ರೈಟಿಂಗ್ ಕರೆಕ್ಟ್ ಆರ್ ನಾಟ್ ಅಂದಪ್ಪಲೆ ಮಾಡ್ಕೊಂಬಾಸೆ ತೆಲ್ಕೊಂಬಾಸೆ ಏನು ಮಾಡಬೇಕು, ಸೆಕೆಂಡ್ ಟೈಮ್ ಕೂಡ ನೀವು ರಿವಿಷನ್ ಮಾಡ್ಬೋದು, ಓಕೆನಾ? ಸೊ ಈ ಸೆಕೆಂಡ್ ರಿವಿಷನ್ದೇ ಏನಾಗ್ತದೆ ಅಂದರೆ ನೀವು ಫಸ್ಟ್ ಟೈಮ್ದೇ ಅಂದರೆ ಫಸ್ಟ್ ರಿವಿಷನ್ದೇ ಏನಾದ್ರೆ ನೀವು ಮಿಸ್ಟೇಕ್ಸ್ ಮಾಡಿದ್ರು ಇದೇ ನಿಮಗೆ ತೆಲ್ತದೆ. ಸೊ ಈ ಮಿಸ್ಟೇಕ್ಸ್ ಅನ್ನೋದು ನಿಮ್ಮ ಬಿಫೋರ್ ಎಕ್ಸಾಮ್ ಅನ್ನಬಲ್ಲಿ ಫೈನಲ್ ರಿವಿಷನ್ ನೀವು ಮಾಡಿದ್ರೆ ಅನ್ಕೊಂಡು ಈ ಎಳ್ಳದ್ದೇ ರಿಪೀಟ್ ಮಾಡಿದ ಮಿಸ್ಟೇಕ್ಸ್ ಇದ್ದೇ ಅಸಲು ನೀವು ರಿಪೀಟ್ ಮಾಡಂಗಿಲ್ಲ, ಓಕೆ? ಸೊ ಹಿಂಗೆ ನೀವು ಈ ತರಹ ನಿಮ್ಮ ಬ್ರೈನ್ನ ಒಂದು ಫೀಡ್ ಮಾಡ್ಕೊಬೇಕು, ರಿವೈಸ್ ಅಂಟಿಲ್ ಐ ಗೆಟ್ ದ್ಯಾಟ್ ಕ್ವೆಶನ್ ಆನ್ಸರ್, ಓಕೆನಾ? ಸೊ ಹಿಂಗೆ ನಿಮ್ಮ ರಿವಿಷನೇ ನಿಮ್ಮ ರ್ಯಾಂಕ್ನ ಡಿಸೈಡ್ ಮಾಡ್ಬೋದು, ಹೌದಾ ಅಲ್ಲನಾ? ರಿವಿಷನ್ ಈಸ್ ಅ ಸೀಕ್ರೆಟ್ ವೆಪನ್ ಆಫ್ ಎವ್ರಿ ರ್ಯಾಂಕರ್. ಸೊ ಇವೆಲ್ಲ ನಾನು ಫಾಲೋ ಆಗ್ತೀನಿ ಸೊ ಇವೆಲ್ಲ ನೀವು ಫಾಲೋ ಆಗಬೇಕಂದ್ರೆ ಏನು ಮಾಡಬೇಕು, ನನ್ನ ವೀಡಿಯೋಸ್ನ ಎಲ್ಲ ಈ ಥರ ನೋಡ್ತಾ ಇರಬೇಕು, ರೈಟ್? ಆ್ಯಂಡ್ ವಿ ಹ್ಯಾವ್ ಅ ಎಕ್ಸಾಮ್ ಪ್ರಿಪರೇಷನ್. ಸೊ ಇಲ್ಲಿ ನಾಳೆ ಎಕ್ಸಾಮ್ ಅಂದರೆ ಬಿಫೋರ್ ದ ಎಕ್ಸಾಮ್ ಯು ಹ್ಯಾವ್ ಟು ಸ್ಲೀಪ್ ಪ್ರಾಪರ್ಲಿ ಆ್ಯಂಡ್ ರಿವೈಸ್ ಕೀವರ್ಡ್ಸ್. ಟ್ರೈ ಟು ಫೈಂಡ್ ಔಟ್ ದ ಮೀನಿಂಗ್ಸ್ ಆಫ್ ದಟ್ ಕೀವರ್ಡ್ಸ್ ಫಾಲೋಡ್ ಬೈ ದ ನೀವು ಪೀಸ್ಫುಲ್ಲಿ ಗಾಂಧೀಜಿ ಹೆಂಗಿರ್ತದನು, ಗಾಂಧೀಜಿ ಅಲ್ಲಲೇ ನೆಹರು, ಓಕೆ? ಸೊ ನೆಹರು ಹೆಂಗಿರ್ತದನು ಪೀಸ್ಗೆ, ಓಕೆ? ಆತನೆವ್ವಲ್ಲಿ ವೈಟ್ ಡ್ರೆಸ್ ಹಾಕ್ಕೊಂತ ಇರ್ತೀನಿ. ಹಂಗೆ ಆ್ಯಕ್ಟಿವ್ ಮೋಡ್ದೆ ಕಾಮ್ಯ ಒಂದು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿ ಪ್ರಿಪರೇಷನ್ ಅನ್ನೋದು ಸ್ಟ್ರಾಂಗ್ ಆಗಿ ಹಂಗೆ ನಿಮ್ಮ ಎಕ್ಸಾಮ್ ಹಾಲ್ಗೆ ಹೋಗಬೇಕು. ಇವೆಲ್ಲ ನೀವು ಫಾಲೋ ಆಗಬೇಕು, ರೈಟ್? ಓಕೆ. ಸೊ ಇಲ್ಲಿ ಒಂದು ಮೆಸೇಜ್ ನಾನು ನಿಮಗೆ ಕೊಡ್ಬೇಕಂತ ಅನ್ಕೊತೀನಿ ನಾನು. ಏನಂದರೆ ನಮಗೆ ಎಲ್ಲ ಚಾಪ್ಟರ್ಸ್ ಅಂದರೆ ನಮ್ಮ ಸಬ್ಜೆಕ್ಟಿಗೆ ಪರ್ಟಿಕ್ಯುಲರ್ ಸಬ್ಜೆಕ್ಟ್ ತಗೊಂಡ್ರೆ ಒಂದೊಂದು ಚಾಪ್ಟರೇ ಒಂದೊಂದು ಇಂಪಾರ್ಟೆನ್ಸ್ ಅನ್ನೋದು ಇರ್ತದೆ, ಓಕೆ? ಸೊ ಡೋಂಟ್ ಡಿಪೆಂಡ್ ಓನ್ಲಿ ಇನ್ ದ ಇಂಪಾರ್ಟೆಂಟ್ ಕ್ವೆಶನ್ಸ್ ನಾನು. ಸೊ ಅದೇ ಸೊ ಆ ಒಂದು ಸ್ಟೆಪ್ ಅನ್ನೋದು ನೀವು ಡೀಪ್ ಅಂದರೆ ಆ್ಯಕ್ಟಿವೇ ಅರ್ಧ ಮಾಡ್ಕೊಂಡು ನೀವು ಪ್ರಿಪರೇಷನ್ ಮಾಡಿದ್ರೆ ಅನ್ಕೊಂಡು ನೋ ಒನ್ ಕ್ಯಾನ್ ಸ್ಟಾಪ್ ಯು ಟು ಗೆಟ್ ಎ 95+ ಸ್ಕೋರ್. ಸೊ ಇದಕ್ಕೆ ಇವಲ್ಲೇ ನಾವು ಸ್ಟಾರ್ಟ್ ಮಾಡಬೇಕು, ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿ ಡಿಸಿಪ್ಲೈನ್ ಇದ್ದು ನಮ್ಮ ಸಕ್ಸಸ್ನ ಫಾಲೋ ಆಗಬೇಕು, ಓಕೆ? ಸೊ ಹಿಂಗೆ ಈ ತರಹ ಇಫ್ ಯು ಆರ್ ಸೀರಿಯಸ್ಲಿ ಪ್ರಿಪೇರಿಂಗ್ ಫಾರ್ ದ ಕರ್ನಾಟಕ SSLC 2027 ಎಕ್ಸಾಮ್ ಈ ವಿಡಿಯೋ ಅನ್ನೋದು ಒಳ್ಳೆ ತರಹ ನಿಮಗೆ ಯೂಸ್ ಆಗ್ತದೆ. ಎಸ್, ಸೊ ಇಲ್ಲಿ ಏನು ಮಾಡ್ಬೇಕು ನೀವು, ಹಿಟ್ ದ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಬಟನ್ ಆ್ಯಂಡ್ ಕಮೆಂಟ್ ದ್ಯಾಟ್ ಐ ವಿಲ್ ಸ್ಕೋರ್ 95+ ಮಾರ್ಕ್ಸ್ ಇನ್ ಎವ್ರಿ ಸಬ್ಜೆಕ್ಟ್. ಅಂದಪ್ಲೆ ನೀವು ನಿಮ್ಮ ಪ್ರಿಪರೇಷನ್ ಸ್ಟಾರ್ಟ್ ಮಾಡಿರಿ. ಸಕ್ಸಸ್ ಅನ್ನೋದು ನಿಮ್ಮ ರಿಸಲ್ಟ್ ಅನ್ನೋದು ನಾಳೆ ನಿಮಗೆ ತೆಲ್ತದೆ. ಪರ್ಟಿಕ್ಯುಲರ್ಗೆ ನೀವು ನಾನು ಕೇಳೋದು ಈ ಫಾರ್ಮುಲಾ ಅನ್ನೋದು ಫಾಲೋ ಆಗಿದ್ರೆ ಏನು ಮಾಡ್ತೀರಿ, ರೈಟ್? ನಿಮ್ಮ ರಿಸಲ್ಟ್ ಅನ್ನೋದು ಒಳ್ಳೆ ಚೆನ್ನ ಥರ ಬರ್ತದೆ ಅನ್ಮಾತು. Why late? Start your preparation from today itself and thank your future later, right? So ಇದು ನನ್ನ ಫೈನಲ್ ಮೆಸೇಜ್ ಅನ್ನೋದು, ರೈಟ್? ನಾನು ನಿಮ್ಮ ಜೊತೆ ತುಂಬ ಒಳ್ಳೆ ಥರ ನಿಮ್ಮ ಜೊತೆ ಸಪೋರ್ಟ್ ಮಾಡ್ತಾ ಇರ್ತೀನಿ. ಆ್ಯಂಡ್ ನಿಮಗೆ ಈ 95+ ಮಾರ್ಕ್ಸ್ ಅನ್ನೋದು ಬರೋಕ್ಕೆ ನಂದು ಎಫೆಕ್ಟ್ ಅನ್ನೋದು ನಿಮ್ಮ ಜೊತೆ ಇರ್ತಾ ಇರ್ತದೆ, ರೈಟ್? So see you all in the next video. Thank you for watching me. Bye.